ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಿದ್ದರಾಮಯ್ಯ ಕೊಟ್ಟಿರೋದು ಸರ್ಕಾರದ 5 ಗ್ಯಾರಂಟಿ ಹಾಗೂ DCM DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿದ್ದಾರೆ. ಏನೇನು ಕುತಂತ್ರ ನಡೀತು ಅಂತೇಳಿ ಎಲ್ಲ ನನಗೆ ಗೊತ್ತಿತ್ತು. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಅವತ್ತೇ ನಾನು ಅನೌನ್ಸ್ ಮಾಡಿದ್ದೆ ಸಮರ್ಥವರು ಇಲ್ಲಿ ಜೈ ಗೆಲ್ಲಿಸ್ತಾರೆ ಅಂತ. ಕೆಲವರು ಬೇಸತ್ತು ಓಟ ಹಾಕಕ್ಕೆ ಬಂದಿಲ್ಲ. ದಾವಣಗೆರೆಯಲ್ಲಿ ಇನ್ನೂ ಕಾಂಗ್ರೆಸ್ಗೆ ಅವಕಾಶ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಮೊದಲನೇದಾಗಿ ನಮ್ಮ ಕರ್ನಾಟಕ ಜನತೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ತೋರಿಸಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಜಯ ಗೆಲ್ಲಿಸಿದಾಗ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಿದ್ದರಾಮಯ್ಯ ಕೊಟ್ಟಿರೋದು ಸರ್ಕಾರದ 5 ಗ್ಯಾರಂಟಿ ಹಾಗೂ DCM DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 2 ಕಡೆನೂ ಭರ್ಜರಿಯಾಗಿ ಗೆಲ್ಲಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇತ್ರಿಯವರು 12,710 ಓಟಲ್ಲಿ ಜಯ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ದಾವಣಗೆರೆಯಲ್ಲಿ 5,708 ಮತಗಳಲ್ಲಿ ಜಯ ಗೆಲ್ಲಿಸಿದ್ದಾರೆ ಸಮರ್ಥವರು, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ದಾವಣಗೆರೆಯಲ್ಲಿ ಸ್ವಲ್ಪ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾ ಇದ್ದರು. ಆದರೆ ನಮ್ಮ ಕಾಂಗ್ರೆಸ್ ಕೆಲವು ನಾಯಕರುಗಳ ಕುತಂತ್ರಗಳಿಂದ ಅಲ್ಲಿ ಬಹುಮತ ಸ್ವಲ್ಪ ಕಡಿಮೆ ಆಗಿದೆ. ನಾನು ಎಲೆಕ್ಷನ್ ಆಗಿ ಸಂದರ್ಭದಲ್ಲೇ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿ ಒಂದು 8 ದಿವಸ ಕೆಲಸ ಮಾಡಿದ್ದೆ. ಆವಾಗ ಏನೇನು ಕುತಂತ್ರ ನಡೀತು ಅಂತೇಳಿ ಎಲ್ಲ ನನಗೆ ಗೊತ್ತಿತ್ತು. ಆವತ್ತೇ ನಾನು ಅನೌನ್ಸ್ ಮಾಡಿದ್ದೆ ಸಮರ್ಥವರು ಇಲ್ಲಿ ಜೈ ಗೆಲ್ಲಿಸ್ತಾರೆ ಅಂತ. ಆದರೆ ನನ್ನ ಅಪೇಕ್ಷೆ ಇನ್ನೂ ಜಾಸ್ತಿ ಇತ್ತು. ಒಂದು 25-30 ಸಾವಿರ ಓಟಿಂದ ಗೆಲ್ತಾರಂತ ನಾನು ಆವತ್ತೇ ಹೇಳಿದ್ದೆ. ಆದರೆ ತುಂಬ ನಮ್ಮ ಪಕ್ಷದವರು ಕೊಟ್ಟಿರೋದು ನಷ್ಟಕ್ಕೆ ಇಷ್ಟು ಕಡಿಮೆ ಮತದಿಂದ ಗೆದ್ದಿದ್ದಾರೆ. ಇಲ್ಲ ಅಂದಿದ್ದರೆ ಈ ಸಲ 40,000-50 ಸಾವಿರ ಮತಗಳಿಂದ ಜಯ ಗೆಲ್ಲಿಸ್ತಾಯಿದ್ರು. ಕೆಲವರು ಬೇಸತ್ತು ಓಟ ಹಾಕಕ್ಕೆ ಬಂದಿಲ್ಲ. ಹಾಗಾಗಿ ಈ 5,708 ಓಟಲ್ಲಿ ಸಮರ್ಥವರು ಜಯ ಗೆಲ್ಲಿಸ್ಯಾರ. ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಅವ್ರು ಮಾಡಿರೋದು ಆ ಕೆಲಸ ಅವರಿಗೆ ಗೆಲುವು ತೊಗೊಂಬಂದು ಕೊಟ್ಟಿದ್ದಾರೆ. ದಾವಣಗೆರೆ ಜನತೆಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗ ಒಂದು ತಕ್ಕ ಪಾಠ ಕಲಿಸಿದ್ದಾರೆ ದಾವಣಗೆರೆ ಜನ ಈ ವಿರೋಧಿಗಳಿಗೆ. ಮುಂದಿನ ದಿನಗಳಲ್ಲೂ ಈ ಥರ ಚಾಲನೆ ಮಾಡಿದರೆ ಈಗಲೇ ಆ ಪಕ್ಷದ ವರಿಷ್ಠರು ಕೆಲವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಈಗ ಯಾರ್ಯಾರು ಅಲ್ಲಿ ಮಾಡಿದ್ದಾರೆ ಅವರು ಎಲ್ಲರದ್ದು ವಿಡಿಯೋ ಎಲ್ಲ ಬರ್ತಾ ಇದೆ. ಅವ್ರಿಗೂ ಉಚ್ಚಾಟನೆ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಹಾಗಾಗಿ ಈ ಶಿಸ್ತು ಎಲ್ಲರಿಗೂ ಇದಾಗುತ್ತೆ. ಯಾರು ಈ ಪಕ್ಷದಲ್ಲಿ ಪಕ್ಷಕ್ಕೆ ದ್ರೋಹ ಕೆಲಸ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಅವ್ರಿಗೆ ಉಚ್ಚಾಟನೆ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ದಾವಣಗೆರೆ ಮತ್ತು ಬಾಗಲಕೋಟೆ ಜನಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ದಾವಣಗೆರೆಯಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ್ರಿ, ನಾವು ಈ ಒಂದು ಸುಮಾರು 20 ವಾರ್ಡ್ಗಳಲ್ಲಿ ಭೇಟಿ ನೀಡಿದ್ವಿ, ಭಾಷಾನಗರದಿಂದ ನಾವು ವಿಡಿಯೋ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವೈರಲ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ತಾವುಗಳು ಹೋಗಿ ಅಲ್ಪಸಂಖ್ಯಾತರ ಮನವೊಲಿಸೋದ್ರಲ್ಲಿ ಯಶಸ್ವಿ ಆದ್ರಿ ಅಂತ ಹೇಳಿ ಈಗ ರಿಸಲ್ಟ್ ನಂತರ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಜನ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಏನಂತ ಕೊಟ್ಟಿದ್ರು ಅದರದ್ದು ತುಂಬ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ DK ಶಿವಕುಮಾರ್ ಅವರಿಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ಪರ್ಸ್ನಲಾಗಿ ಮುಸಲ್ಮಾನರಿಗೆ ತುಂಬ ಒಂದು ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಹಾಗಾಗಿ ನಮ್ಮ ಜನ ಇದು ಏನಾದರೂ ಆ ಕಡೆ ಈ ಕಡೆ ಒಂದು 20-30% ಆಗಿದ್ದರೆ ಆ ಕಿವಿ ಮಾತಿಂದ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮಾತು ಯಾರು ಕೇಳಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ತಾವುಗಳೆಲ್ಲ ದಾವಣಗೆರೆಗೆ ಭೇಟಿ ನೀಡ್ತಿರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸೋಲ್ತಿತ್ತ ಅನಿಸುತ್ತೆ. ಇಲ್ಲ, ದೇವರು ಅವ್ರಿಗೆ ಗೆಲ್ಲಿಸ್ಬೇಕಂತ ಇತ್ತು. ದೇವ್ರು ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು
ಒಪ್ಕೊಂಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾರು, ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನ ಯಶಸ್ವಿಯಾಗಿದೆ. ಆದರೆ ಅವ್ರ ಸಮರ್ಥ ಅವ್ರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ತಾಯಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರೇ ಏನು ಹೇಳಿದರು ಕಿವಿಗೆ ತೊಗೊಂಡಿಲ್ಲ ಮಾತನ್ನ. ಅವ್ರ ಕೆಲಸ ತುಂಬ ಒಂದು ನೋವಿಂದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ದೇವ್ರ ಫಲ ಕೊಟ್ಟಿಯಾನ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಎಲ್ಲೂ ಕೂಡ ನೀವು ಕ್ರೆಡಿಟ್ ತೊಗೊಳ್ತಾ ಇಲ್ಲ, ಇದೇ ಹೇಳೋದು ಪಕ್ಷ ನಿಷ್ಠೆ ಅಂತ. ನಿಮ್ಮಂಥ ಕಾರ್ಯಕರ್ತರಿಂದನೇ ಈ ಪಕ್ಷ ಈ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ. ಕ್ರೆಡಿಟ್ ತೊಗೊಳಕ್ಕೆ ನಾನು ಯಾರು ಒಟ್ರಾಸಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಿತ್ತು, ನಾನು ಹೋಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಪಕ್ಷ ಗುರುತಿಸ್ತಾರೆ ಅಂತೇಳಿ ನಾನು ಬಯಸ್ತೀನಿ. ನನಗೆ ಯಾರು ನೀನು ಅಲ್ಲೋಗಿ ಕೆಲಸ ಮಾಡು ಅಂತ ಹೇಳಿಲ್ಲ. ನಾನು ಸ್ವತಃ ಇಚ್ಛೆಯಿಂದ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ಆಗ ಮಲ್ಲಿಕಾರ್ಜುನ ಅವ್ರಿಗೂ ಭೇಟಿಯಾಗಿಲ್ಲ, ನಾನು ಅವ್ರ ವೈಫಿಗೂ ಭೇಟಿಯಾಗಿಲ್ಲ. ನನ್ನ ಸ್ವಂತ ಇಚ್ಛೆಯಿಂದ ನಾನು ಹೋಗಿ ಸುಮಾರು 20 ವಾರ್ಡಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ಕಾಲೋನಿಗಳಲ್ಲೂ ಹೋಗಿದ್ದೀನಿ. ಎಸ್ ಸಿ ಕಾಲೋನಿಯಲ್ಲಿ ಹೋಗಿದ್ದೀನಿ, ಮುಸ್ಲಿಂ ಕಾಲೋನಿಯಲ್ಲಿ ಹೋಗಿದ್ದೀನಿ, ಅಫಿಷಿಯಲ್ ಏರಿಯಾ ಕಡೆದಲ್ಲೂ ಹೋಗಿದ್ದೀನಿ. ಅದರಿಗೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ನಮ್ಮ ವರಿಷ್ಠರಿಗೆಲ್ಲ ವೀಡಿಯೋಸ್ ಎಲ್ಲ ಕಳಿಸೀನಿ. ಅದು ನೋಡಿ ಅವ್ರಿಗೇನು ಫಲ ಕೊಡ್ತಾರೆ ನೋಡಬೇಕು ಅಂತ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.